ತಕ್ಕಂಥದ್ದು SLC ಮಾತ್ರ. ಆ ಯೋಗ ಫಿಲಾಸಫಿ ಹೇಳ್ತದೆ ನಮಗೆ ಆಹಾರಕ್ಕೂ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ಅಂತ. ಔಷಧಿ ಹೆಸರಿನಲ್ಲಿ ವಿಷವನ್ನ ಸಿಂಪಡಣೆ ಮಾಡ್ತೀವಿ. ಇದು ನಮ್ಮ ಭಾರತದ ಮೊಟ್ಟ ಮೊದಲ ರೈತರ ಭತ್ತದ ಮ್ಯೂಸಿಯಂ. ಲಕ್ಷ ಭತ್ತ ತಳಿಗಳಿದ್ದು ಹಸಿರು ಕ್ರಾಂತಿ ಬಂದ ಮೇಲೆ ಅವೆಲ್ಲ ನಶಿಸಿ ಹೋಗಿ ಇವತ್ತು ಬೆರಳೆಣಿಕೆ ಅಷ್ಟು ಮಾತ್ರ ಉಳ್ಕೊಂಡಿವೆ. ನಮಸ್ಕಾರ, ನನ್ನ ಹೆಸರು ಬೋರೇಗೌಡ. ಎಲ್ಲರೂ ಕೂಡ ಭತ್ತದ ಬೋರೇಗೌಡ ಅಂತ ಕರೀತಾರೆ. ಇದು ಶಿವಳ್ಳಿ ಗ್ರಾಮ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಕರ್ನಾಟಕ. ನಾನು ಸುಮಾರು 2004ರಿಂದ ಸಾವಯವ ಕೃಷಿಗೆ ಬದಲಾವಣೆಯಾಗಿ ನಾನು ಕೃಷಿನ ಮಾಡ್ತಾ ಬಂದೆ. ಈ ಸಾವಯವ ಕೃಷಿಗೆ ಬರಬೇಕಾದ್ರೆ ಮುಖ್ಯ ಕಾರಣ ಅಂತಂದರೆ ನಮ್ಮ ಹಿಂದೆ ನಮ್ಮ ತಾತಿರು ನಮ್ಮ ತಂದೆದಿರು ಕೃಷಿನ ಮಾಡ್ಕೊಬರ್ತಾಯಿದ್ರು. ಅದ್ರ ಜೊತೆಲೂ ಕೂಡ ನಮ್ಮನ್ನು ಕೂಡ ಕೃಷಿಗೆ ತೊಡಸ್ಕೊಂಡ್ರು. ನಾನು ಓದಿರ್ತಕ್ಕಂಥದ್ದು SLC ಮಾತ್ರ. ಆವತ್ತಿನ ದಿನಗಳಲ್ಲಿ ಆಳಿನ ಅಭಾವ ಇರೋದ್ರಿಂದ ನನ್ನನ್ನು ಕೂಡ ಕೃಷಿಗೆ ನಮ್ಮ ತಂದೆಯವರು ಕರ್ಕೊಂಡ್ರು. ಈ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಮಲೆನಾಡಳ್ಳಿ ಇದೆ. ಅಲ್ಲಿಗೋಗಿ ಅಲ್ಲೂ ಕೂಡ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸಿ ಯೋಗ ಅಂದ್ರೇನು, ಯೋಗದ ಮೂಲ ಅಂದ್ರೇನು ತಿಳ್ಕೊಂಡೆ. ಆವಾಗ ನನಗೆ ಈ ಯೋಗದ ಹುಚ್ಚಿಡಿತು. ಆ ಯೋಗದ ಹುಚ್ಚಿಡಿದಾಗ ಯೋಗವನ್ನು ಕಲ್ತ್ಕೊಂಡು ಬಂದೆ. ಆ ಯೋಗ ಫಿಲಾಸಫಿ ಹೇಳ್ತದೆ ನಮಗೆ ಆಹಾರಕ್ಕೂ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ಅಂತ. ಈ ಆಹಾರಕ್ಕೂ ಆರೋಗ್ಯಕ್ಕೂ ಅಂತ ಅಂದಾಗ ನನಗೆ ತಲೆ ಕೆಡ್ತು. ನಾವು ಈಗ ತಿಂತಾ ಇರ್ತಕ್ಕಂಥ ಆಹಾರ ಎಂಥದ್ದು? ನಾವು ಇವಾಗೆಲ್ಲ ರಾಸಾಯನಿಕ ಹಾಕಿ ನಾವು ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಮತ್ತು ಯಾವ್ದಾರ ರೋಗ ಬಂದರೆ ಔಷಧಿ ಹೆಸರಿನಲ್ಲಿ ವಿಷವನ್ನು ಸಿಂಪಡಣೆ ಮಾಡ್ತೀವಿ. ಅದೆಲ್ಲ ನಾವು ತಿಂತಾ ಇರ್ತಕ್ಕಂಥ ಆಹಾರದಲ್ಲಿ ಸೇರ್ಕೊತದೆ. ಅದನ್ನು ನಾವು ತಿಂದಾಗ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಈ ಮೂಲ ಗೊತ್ತಾಯಿತು. ಆವಾಗ ನನಗೆ ದೊರೀತಕ್ಕಂಥದ್ದು 2004ರಲ್ಲಿ ನನಗೆ ಸಾವಯವ ಕೃಷಿಗೆ ಬದಲಾವಣೆ ಆಗೋಕ್ಕೆ ಒಂದು ಮಾರ್ಗ ಸಿಕ್ತು. ಮೈಸೂರಿನಲ್ಲಿ ಮಹಾರಾಷ್ಟ್ರದ ಸುಭಾಷ್ ಪಾಳೇಕರ್ ಅವರು ಒಂದು ಕ್ಯಾಂಪ್ ನಡೆಸ್ತಾ ಇದ್ರು. ಆ ಕ್ಯಾಂಪ್ನಲ್ಲಿ ಹೋಗಿ ಭಾಗವಹಿಸಿದೆ. ಅಲ್ಲಿ ತಿಳ್ಕೊಂಡೆ ನಮ್ಮ ಈ ಕೃಷಿನಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಈ ವಿಷ ರಾಸಾಯನಿಕನ ಬಿಟ್ಟು ನಾವು ಸಾವಯವ ಕೃಷಿನಲ್ಲಿ ನಾವು ಬೆಳೆಗಳನ್ನ ಬೆಳೆದ್ರೆ ನಮ್ಮ ಆರೋಗ್ಯ ಸುಧಾರಣೆ ಆಯ್ತದೆ, ಮತ್ತು ಸಮಾಜಕ್ಕೂ ಕೂಡ ಉತ್ತಮವಾದ ಆಹಾರವನ್ನು ಕೊಡ್ಬೋದು ಅನ್ನೋ ದೃಷ್ಟಿನಲ್ಲಿ ನಾನು ಬದಲಾವಣೆ ಮಾಡಿದೆ. ಆಗ ಬದಲಾವಣೆ ಆಗ ಈ ಸಾವಯವ ಕೃಷಿನಲ್ಲಿ ಹೇಳ್ತದೆ ನಮ್ಮ ದೇಶೀಯ ತಳಿಗಳಿಗೆ ಒತ್ತು ಕೊಡಬೇಕು. ನಮ್ಮ ಸಾವಯವ ಕೃಷಿನಲ್ಲಿ ಅತಿ ಹೆಚ್ಚು ದೇಶೀಯ ತಳಿಗಳಿಗೆ ಒತ್ತು ಕೊಡ್ತದೆ. ಆ ದೇಶೀಯ ತಳಿಗಳಿಗೆ ಒತ್ತು ಕೊಟ್ಟಾಗಂದರೆ ನಾಟಿ ತಳಿಗಳಿಗೆ. ಈ ನಾಟಿ ತಳಿಗಳಿಗೆ ಒತ್ತು ಕೊಡಬೇಕು ಅಂತಂದಾಗ ನಾನು ಹುಡುಕಿದೆ. ನಾವು ಇಲ್ಲಿ ಏನು ಹೆಚ್ಚಿನ ಆಹಾರವಾಗಿ ಸೇವಿಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಸೇವಿಸ್ತಕ್ಕಂಥ ನಮ್ಮ ದೂರದೃಷ್ಟಿಯ ಮಾರುಕಟ್ಟೆ ದೃಷ್ಟಿಯಿಂದ ನಾನು ಭತ್ತವನ್ನು ಆಯ್ಕೆ ಮಾಡ್ಕೊಂಡೆ. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಬರೋಕ್ಕೆ ಮೊದಲೇ ಸುಮಾರು 2.5 ಲಕ್ಷ ಭತ್ತ ತಳಿಗಳಿದ್ದು ಅಂತ ಒಂದು ಮಾಹಿತಿ ಸಿಕ್ತು. ಆ ಮಾಹಿತಿನ ಹುಡಿಕೊಂಡು ಹೋದಾಗ ನನಗೆ ಒಂದು NGO ನನಗೆ ಪರಿಚಯ ಆಯಿತು, ಸಹಜ ಸಮೃದ್ಧ ಅಂತೇಳಿ. ಅದು ಬೆಂಗಳೂರಿನಲ್ಲಿ ನಮ್ಮ ದೇಶೀಯ ತಳಿಗಳನ್ನ ಬೆಳೀತಾ ಅವ್ರನ್ನ ಉತ್ತೇಜನ ಕೊಡ್ತಕ್ಕಂಥದ್ದು, ಮತ್ತು ದೇಶೀಯ ತಳಿ ಬೆಳೆದಿರತಕ್ಕಂಥದ್ದು ಮತ್ತೊಬ್ಬರಿಗೆ ಪರಿಚಯ ಮಾಡಿ ಅವ್ರ ತವಿರ್ತಕ್ಕಂಥ ಬೀಜಗಳನ್ನ ಇವರು ಕೊಡಿಸೋದು, ಇವ್ರತಕ್ಕಂಥ ಬೀಜಗಳನ್ನ ಅವರು ಕೊಡಿಸೋದು, ಈ ಕಾಯಕವನ್ನು ಮಾಡ್ತಾ ಬರ್ತಾಯಿದ್ರು. ಅದು ಪರಿಚಯ ಆದಾಗ ನನಗೆ ಹಲವಾರು ಈ ದೇಶೀಯ ತಳಿಗಳನ್ನ ಉಳಿಸ್ತಾ ಇರ್ತಕ್ಕಂಥ ರೈತರು ಪರಿಚಯ ಆದರು. ಅವ್ರ ಮುಖಾಂತರ ನಾನು ತಳಿಗಳನ್ನ ತಂದು ನಮ್ಮ ಜಮೀನಿನಲ್ಲಿ ಹಾಕಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದಾಗ ನಾವು ಈ ಭತ್ತ ಅಂತಂದಾಗ ಈ ಭತ್ತ ಯಾವುದೋ ಒಂದು ಕಾಲದಲ್ಲಿ ನೋಡೋದಕ್ಕೆ ಸಿಗ್ತವೆ. ಈಗ ಹೆಚ್ಚಿನ ಜನಗಳು ಎಲ್ಲ ಕಾಲದಲ್ಲಿ ನೋಡಬೇಕು ಅಂತಂದಾಗ ನಾನು ಕುಂತ್ಕೊಂಡು ಆಲೋಚನೆ ಮಾಡಿದಾಗ ನಾನು ಯಾಕೆ ಒಂದು ಈ ಭತ್ತವನ್ನು ಸಂಗ್ರಹಣೆ ಮಾಡಬಾರ್ದು ಅಂತೇಳಿ ನಾನು ಇವತ್ತು ಭತ್ತವನ್ನು ಸಂಗ್ರಹಣೆ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಈ ಮ್ಯೂಸಿಯಂನಲ್ಲಿ 210 ವಿಧದ ನಮ್ಮ ದೇಶೀಯ ತಳಿಗಳನ್ನ ನೀವು ಕಾಣ್ಬೋದು. ಇದು ನಮ್ಮ ಭಾರತದ ಮೊಟ್ಟ ಮೊದಲ ರೈತರ ಭತ್ತದ ಮ್ಯೂಸಿಯಮ್ಮು. ಯಾಕೆಂತಂದರೆ ಸುಮಾರು ಇದು 2010ರಲ್ಲೇ ನಾನು ಇದನ್ನು ಪ್ರಾರಂಭ ಮಾಡಿದ್ದು. ಇದುವರೆಗೆ ಯಾರೇ ರೈತರು ಕೂಡ ಈ ರೀತಿ ನಾವು ಭತ್ತದ ತಳಿಗಳನ್ನ ಸಂಗ್ರಹಣೆ ಮಾಡಿಲ್ಲ. ಇದೊಂದು ಯಾಕೆ ನಾನು ಭಾರತದ ಮೊಟ್ಟ ಮೊದಲ ಮ್ಯೂಸಿಯಂ ಅಂತ ಕರಿತೀನಿ ಅಂತಂದರೆ ಎಲ್ಲರೂ ಕೂಡ ಕಾಳುಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ನನ್ನಲ್ಲಿ ಇಲ್ಲಿ ವಿಶೇಷ ಏನು ಅಂತಂದರೆ ನಾನು ಬೇರ್ ಸಮೇತ ಭತ್ತವನ್ನು ಇಟ್ಟಿದ್ದೀನಿ. ಈ ಬೇರ್ ಸಮೇತ ಭತ್ತವನ್ನು ಇಟ್ಟಿರೋದು ಭಾರತದಲ್ಲಿ ಪ್ರಪ್ರಥಮವಾಗಿ ರೈತರಾಗಿ ನಮ್ಮ ಮನೆಯಲ್ಲಿ ನೀವು ಕೂಡ ನೋಡ್ಬೋದು. ಯಾಕೆ ಈ 210 ತಳಿಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ ಅಂತಂದರೆ ಇಲ್ಲಿ ಸಾವಿರಾರು ತಳಿಗಳನ್ನ ಸಂಗ್ರಹ ಮಾಡ್ಬೋದು. ನಾನು ಮೊದಲೇ ಹೇಳಿದಂತೆ 2.5 ಲಕ್ಷ ಭತ್ತ ತಳಿಗಳಿದ್ದು ಹಸಿರು ಕ್ರಾಂತಿ ಬಂದ ಮೇಲೆ ಅವೆಲ್ಲ ನಶಿಸಿ ಹೋಗಿ ಇವತ್ತು ಬೆರಳೆಣಿಕೆ ಅಷ್ಟು ಮಾತ್ರ ಉಳ್ಕೊಂಡಿವೆ. ನಮ್ಮ ದೇಶೀಯ ತಳಿನಲ್ಲಿ 3 ವಿಧದ ಭತ್ತಗಳನ್ನು ನೀವು ಕಾಣ್ಬೋದು. ಒಂದು ಸಾಮಾನ್ಯ ಊಟಕ್ಕೆ ಬಳಸ್ತಕ್ಕಂಥದ್ದು, ಇನ್ನೊಂದು
ಔಷಧಿಯ ಭತ್ತಗಳು, ಇನ್ನೊಂದು ಸುಗಂಧ ಭತ್ತಗಳು, ಪರ್ಫ್ಯೂಮ್ ರೈಸ್ ಅಂತ ಕರೀತಾರೆ. ಈ ರೀತಿ 3 ರೀತಿಯ ಭತ್ತಗಳನ್ನ ನೀವು ಕಾಣ್ಬೋದು. ಈ ಔಷಧಿ ಭತ್ತಗಳು ಅಂತಂದಾಗ ಸುಮಾರು ಅನೇಕ ವಿಧವಾದ ನಮ್ಮ ಆಯಾ ಪ್ರದೇಶಕ್ಕೆ ಹೊಂದ್ಕೊಂಡಂಥ ಔಷಧಿ ಭತ್ತಗಳು ಇವತ್ತು ಕೂಡ ನೀವು ಕಾಣ್ತಾ ಬರ್ಬೋದು. ಅದರಲ್ಲಿ ನಿಮಗೆ ಮುಂದೆ ಹೋದಂತೆ ಅವುಗಳನ್ನ ಪರಿಚಯ ಮಾಡ್ತಾ ಬರ್ತೀನಿ. ಕೆಲವು ಮಾಧ್ಯಮಗಳು ಗಮನಿಸಿದಾಗ ಕೆಲವು ರೈತರು ತಮ್ಮದೇ ಆದ ವಿಧಾನದಲ್ಲಿ ಭತ್ತವನ್ನು ಅಭಿವೃದ್ಧಿಪಡಿಸಿದ್ರು. ಅದೇ ರೀತಿ ನಾನು ಭತ್ತವನ್ನು ಅಭಿವೃದ್ಧಿಪಡಿಸಬಾರ್ದು ಅಂತೇಳಿ ನಾನು ಕೂಡ ಅದ್ರ ಕಡೆ ಗಮನ ಕೊಟ್ಟಾಗ ನನಗೆ ನನ್ನ ಊರಿಂದ 3 ಕಿಲೋಮೀಟರ್ ಅಂತರದಲ್ಲಿ ಒಂದು ಕೃಷಿ ಯೂನಿವರ್ಸಿಟಿ ಇದೆ, ವಿಸಿಪರಂ ಅಂತೇಳಿ. ಅಲ್ಲಿ ಕೆಲವು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಮತ್ತೆ ನಮ್ಮ NGO ಸಹಜ ಸಮೃದ್ಧ ಅವರು ಕೂಡ ಸಂಪರ್ಕ ಮಾಡಿ ನಾನು ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ಇವತ್ತಿನ ಏನು ತಂತ್ರಜ್ಞಾನವನ್ನು ಅವರಿಂದ ತಗೊಂಡು ನಾನು ಕೂಡ ಒಂದು ಭತ್ತವನ್ನು ಅಭಿವೃದ್ಧಿಪಡಿಸಿದ್ದೀನಿ. ಅದಕ್ಕೆ ಅದು ಸಣ್ಣ ಕಾಳಿನ ತಳಿ. ಅದಕ್ಕೆ ನನ್ನ ಜನ್ಮ ಕೊಟ್ಟಂಥ ತಂದೆ ತಾಯಿಯ ಹೆಸರಿಟ್ಟಿದ್ದೀನಿ. ಸಿದ್ದೇಗೌಡ ನನ್ನ ತಂದೆ ಹೆಸರು, ತಾಯಿ ಹೆಸರು ಸಣ್ಣಮ್ಮ, ಅವರಿಬ್ಬರನ್ನ ಹೆಸರನ್ನ ಸೇರಿಸಿ ಇದು ಸಿದ್ಧ ಸಣ್ಣ ಅಂತೇಳಿ ನಾನು ಭತ್ತವನ್ನು ಅಭಿವೃದ್ಧಿಪಡಿಸಿದ್ದೀನಿ. ಏನು ನಾನು ಸಿದ್ಧ ಸಣ್ಣ ಅಂತೇಳಿ ಒಂದು ಅಭಿವೃದ್ಧಿಪಡಿಸಿದೆ. ಅದಕ್ಕೆ ತಂದೆ ತಾಯಿ ಹೆಸರನ್ನಿಟ್ಟೆ. ಅದು ಇವತ್ತಿನ ದಿವಸ ರಾಷ್ಟ್ರ ಪ್ರಶಸ್ತಿ ಪಡ್ತಕ್ಕಂಥ ಒಂದು ತಳಿಯಾಗಿದೆ. ಸುಮಾರು 18-19ರಲ್ಲಿ ಇದಕ್ಕೆ ಸಸಿ ಸಂರಕ್ಷಣಾ ಪ್ರಶಸ್ತಿ ಅಂತೇಳಿ ದೆಹಲಿಯಿಂದ ಇದಕ್ಕೆ ನ್ಯಾಷನಲ್ ಅವಾರ್ಡು ಸಿಕ್ಕಿರ್ತಕ್ಕಂಥ ಒಂದು ತಳಿ. ಇದು ಸಣ್ಣ ಕಾಳಿನ ತಳಿಯಾಗಿರ್ತದೆ. ಇದು ನಾವೇನು ಈಗ ಸೋನ ಮುಸುರಿ ತಿಂತೀವಲ್ಲ ಆ ರೀತಿ ಅನ್ನ ನಮಗೆ ಸಣ್ಣ ಕಾಳಿನ ತಳಿಯಾಗಿರುತ್ತೆ. ಮತ್ತು 2 ಹಂಗಾಮಿಗೂ ಬರ್ತದೆ, ಬೇಸಿಗೆ ಕಾಲ ಮತ್ತು ಮಳೆಗಾಲಕ್ಕೂ. ಮತ್ತು ಇದು 3.5ರಿಂದ 4 ಅಡಿ ಎತ್ತರ ಬರ್ತದೆ. ಮತ್ತು ಯಾವುದೇ ರೋಗ ತುತ್ತಾಗಲ್ಲ. ಮತ್ತು ಇದರಲ್ಲಿರ್ತಕ್ಕಂಥ ಅಡ್ವಾಂಟೇಜ್ ಏನು ಅಂತಂದರೆ ಎಲ್ಲ ಭತ್ತಗಳನ್ನು ಬೆಳೆದು ಆದ ತಕ್ಷಣ ಮಿಲ್ ಮಾಡಿಸಿ ಅನ್ನ ಮಾಡಿದ್ರೆ ಎಲ್ಲ ಮುದ್ದೆಯಾಗಿ ಆಗುತ್ತೆ. ಆದರೆ ಈ ನಮ್ಮ ಸಿದ್ಧ ಸಣ್ಣ ಅಂತಕ್ಕಂಥ ಒಂದು ತಳಿನ ಬೆಳೆದು ನೀವು ಅದೇ ತಕ್ಷಣ ಮಿಲ್ ಮಾಡಿಸಿ ಅನ್ನ ಮಾಡಿದ್ರೆ ಇದು ಬಿಡಿಯಾಗಿರ್ತದೆ. ಅದರಿಂದ ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ಗ್ರಾಹಕರು ಮತ್ತು ಬೆಳೆಯುವಂಥರು ಎಲ್ಲರೂ ಕೂಡ ಇದನ್ನು ಬೆಳೀತಾ ಇದ್ದಾರೆ. ಇವತ್ತು ಇದು ಉತ್ಕೃಷ್ಟವಾಗಿ ಸಾವಯವದಲ್ಲೂ ಬರ್ತದೆ, ರಾಸಾಯನಿಕ ಕೃಷಿಯಲ್ಲೂ ಕೂಡ ಇದು ಬರ್ತದೆ. ಇದನ್ನು ಅತಿ ಹೆಚ್ಚು ಗ್ರಾಹಕರು ಸಾವಿರಾರು ಜನ ಲಕ್ಷಾಂತರ ಎಕರೆನಲ್ಲಿ ಬೆಳೀತಾ ಇದ್ದಾರೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಮೊದಲನೇ ಸ್ಥಾನ ನಮ್ಮ ಸಿದ್ಧ ಸಣ್ಣ ಅಂತಕ್ಕಂಥ ಒಂದು ತಳಿ ಇವತ್ತು ಮೊದಲನೇ ಸ್ಥಾನದಲ್ಲಿ ನಿಂತಿದೆ. ಸುಮಾರು 30 ಭಾಗ ಆಂಧ್ರ ಪ್ರದೇಶ ಬರೀ ಸಿದ್ಧ ಸಣ್ಣ ತಳಿಗಳನ್ನ ಬೆಳೀತಾ ಇದೆ. ಅಷ್ಟೊಂದು ಹೆಗ್ಗಳಿಕೆ ಈ ಸಿದ್ಧ ಸಣ್ಣದಲ್ಲಿ ಇರ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದೆ ನಮ್ಮ ದೇಶೀಯ ತಳಿನಲ್ಲಿ ಔಷಧೀಯ ತಳಿಗಳು ಅಂತ ನೋಡಿ. ಹಾಗೆ ನೀವು ನೋಡ್ತಾ ಇರ್ಬೇಕಾದ್ರೆ ಇಲ್ಲೊಂದು ತಳಿಯನ್ನು ನೀವು ಗಮನಿಸ್ಕೊಳ್ಬೋದು. ನೋಡಿ, ಇದು ನೋಡ್ರೆ ಆಶ್ಚರ್ಯವಾಗಿ ಕಾಣ್ತದೆ. ನೋಡಿ, ಭತ್ತಗಳನ್ನ ನಾವು ನೋಡಿರ್ತೀವಿ, ಆದರೆ ಈ ತಳಿಗಳನ್ನ ನೋಡಿದ್ರೆ ಇದು ಗೋಧಿ ರೀತಿ ಇದೆ. ಭತ್ತದ ಮೇಲೆ ಒಂದು ಕವಚ ಇರ್ತದೆ, ಗೋಧಿಲಿ ಈ ರೀತಿ ಇರ್ತದೆ. ಇದನ್ನ ಮಕ್ಕಳು ಭತ್ತ ಅಂತ ಕರೀತಾರೆ. ಇದರ ಹೆಸರು ರಾಮ್ಗಲ್ಲಿ ಅಂತೇಳಿ ಇದರ ಹೆಸರು. ಇದು ಮೂಲ ಒರಿಸ್ಸಾ ರಾಜ್ಯದ್ದು. ಇದನ್ನ ಮಕ್ಕಳು ಭತ್ತ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಎಲ್ಲ ಭತ್ತಗಳಲ್ಲೂ ಕೂಡ 16% ಪ್ರೋಟೀನ್ ಇರ್ತದೆ. ಆದರೆ ಈ ಭತ್ತದಲ್ಲಿ 26% ಪ್ರೋಟೀನ್ ಇರ್ತದೆ. ಈ ಪ್ರೋಟೀನ್ ಯಾಕೆ ಬೇಕು ಅಂತಂದ್ರೆ ಮೂಳೆ ಬೆಳವಣಿಗೆಗೆ, ಅಂದರೆ ಎತ್ತರವಾಗಿ ಬೆಳೆಯೋದಕ್ಕೆ. ಏನು ಇವತ್ತು TV ಮಾಧ್ಯಮದಲ್ಲಿ ತೋರಿಸ್ತಾರೆ, ಮಕ್ಕಳು ಎತ್ತರವಾಗಿ ಬೆಳೆದ್ರೆ ನೀವು ಹಾರ್ಲಿಕ್ಸ್ ಕುಡಿಸಿ, ಕಾಂಪ್ಲೇನ್ ಕುಡಿಸಿ, ಬೋರ್ಮಿಟಾ ಕುಡಿಸಿ, ಬೂಸ್ಟ್ ಕುಡಿಸಿ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ದೇಶೀಯ ಅಕ್ಕಿಗಳನ್ನ ನಾವು ಹುಡಿಕಂತಿದ್ರೆ ಇಲ್ಲೂ ಕೂಡ ಪ್ರೋಟೀನ್ ಹೆಚ್ಚಿಗೆ ಇರ್ತಕ್ಕಂಥ ತಳಿಗಳನ್ನ ನೀವು ಮಕ್ಕಳಿಗೆ ಕಳಿಸ್ಬೋದು. ಈಗ ನಾನು ಹೇಳ್ತಕ್ಕಂಥ ಒಂದು ಸಿದ್ಧ ಸಣ್ಣ ತಳಿ ಅಂತ ಹೇಳಿದ್ನಲ್ಲ, ಇದು ನೋಡಿ ಸಣ್ಣ ಕಾಳಿನ ತಳಿಯಾಗಿರ್ತದೆ. ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿದೆ. ಈ ನೀವು ಬೆಳೆದಾಗಲೂ ಕೂಡ ತುಂಬ ಆಕರ್ಷಣೀಯವಾಗಿ ನೀವು ಜಮೀನಲ್ಲಿ ಕೂಡ ಕಾಣ್ಬೋದು. ಇದು ಸಣ್ಣ ಕಾಳಿನ ತಳಿ ತುಂಬ ಉತ್ಕೃಷ್ಟವಾಗಿದೆ. ಮತ್ತು ಇದರಲ್ಲೇ ನಾನು ಇನ್ನೊಂದು ತಳಿನ ಅಭಿವೃದ್ಧಿಪಡಿಸಿದ್ದೀನಿ. ಅದು ಹೇಮಶ್ರೀ ಅಂತೇಳಿ, ಇದಕ್ಕಿಂತ ಇನ್ನೂ ಸಣ್ಣ ಕಾಳಿನ ತಳಿಯಾಗಿರ್ತದೆ. ಅದು ಕೂಡ ನಾವು ಒಂದು ತುಂಬ ಉತ್ಕೃಷ್ಟವಾಗಿರ್ತದೆ. ಒಂದು ಎಕರೆಗೆ ನಾವು 20ರಿಂದ 25 ಕ್ವಿಂಟಾಲ್ಗಳನ್ನ ನಾವು ಭತ್ತವನ್ನು ಬೆಳಿಬೋದು. ಇನ್ನೊಂದು ಅದರಲ್ಲೂ ಕೂಡ ಇನ್ನೊಂದು ಅಲ್ಪಾವಧಿ ಭತ್ತವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀನಿ. ಅದು ಇನ್ನೂ ಹೆಸರಿಟ್ಟಿಲ್ಲ, ಅದು ಪ್ರಯೋಗದ ಹಂತದಲ್ಲಿದೆ. ಈ ರೀತಿ ನಾನು ಭತ್ತದ ಅಭಿವೃದ್ಧಿನಲ್ಲಿ ತರಿಸ್ಕೊಂಡಿದ್ದೀನಿ. ಮುಖ್ಯವಾಗಿ ನಾನು ಭತ್ತದ ಬೀಜಗಳನ್ನ ಬೆಳೀತೀನಿ. ನಾನು ದೇಶೀಯ ಭತ್ತದ ಬೀಜಗಳನ್ನ ಬೆಳೀತಿದ್ದೀನಿ. ಈಗ ನನ್ನ ಹತ್ರ ಈಗ ಪ್ರೆಸೆಂಟ್ ಸಿಗ್ತಾ ಇರ್ತಕ್ಕಂಥದ್ದು 9 ವಿಧವಾದ ತಳಿಗಳು ನನ್ನ ಹತ್ರ ಸಿಗ್ತವೆ. ಅದರಲ್ಲಿ ನಮ್ಮ ದೇಶೀಯ ತಳಿಗಳಾದ ರತ್ನಚೂಡಿ, ರಾಜಮುಡಿ, ರಾಜಭೋಗ, ಸೇಲಂ ಸಣ್ಣ, ಮುತ್ತಿನ ಸಣ್ಣ, ಸಿದ್ಧ ಸಣ್ಣ, ಹೇಮಶ್ರೀ,
ಅಂತೇಳಿ ಇಷ್ಟು ತಳಿಗಳನ್ನ ನಾನು ಇವತ್ತು ಬೆಳೆದು ಬೀಜಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಮತ್ತೆ ಗೌಡ್ರೆ, ಈಗ ನೀವು ಏನು ತಳಿ ಅಭಿವೃದ್ಧಿ ಮಾಡಿದ್ದೀರಾ, ನಮ್ಮ ಇಂಡಿಯಾದಲ್ಲಿ ಎಲ್ಲ ವೆದರ್ಗೂ ಅಡ್ಜಸ್ಟ್ ಆಗುತ್ತಾ, ಇಲ್ಲ ಯಾವ ವಾತಾವರಣದಲ್ಲಿ ಬೆಳಿಬೋದು? ಇಲ್ಲ ನಮ್ಮ ದಕ್ಷಿಣ ಕರ್ನಾಟಕ ಇದು ಏನಿದೆ ಈ ಭಾಗಕ್ಕೆ ಮಾತ್ರ ಸೀಮಿತವಾಗಿದೆಯಾ, ಇಲ್ಲ ಎಲ್ಲ ಭಾಗದಲ್ಲೂ ನಾವು ಈ ಭತ್ತ ತಳಿಗಳನ್ನ ಬೆಳಿಬೋದಾ? ಈಗ ನಾನು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಸಿದ್ಧಸಣ್ಣ ರಾಯಚೂರಲ್ಲಿ ಬೆಳೆದಿದ್ದಾರೆ, ಮತ್ತು ರಾಯಭಾಗದಲ್ಲಿ ಬೆಳೆದಿದ್ದಾರೆ, ಮತ್ತು ಆಂಧ್ರದಲ್ಲಿ ಬೆಳೆದಿದ್ದಾರೆ, ತಮಿಳ್ನಾಡಲ್ಲಿ ಬೆಳೆದಿದ್ದಾರೆ, ಕೇರಳದಲ್ಲಿ ಬೆಳೆದಿದ್ದಾರೆ. ಎಲ್ಲ ಮಣ್ಣಲ್ಲೂ ಕೂಡ ಉತ್ತಮವಾಗಿ ಬರ್ತಾ ಇದೆ ಅಂತಂದರೆ ಎಲ್ಲ ಪ್ರದೇಶ ಕೂಡ ಈ ತಳಿ ಹೊಂದ್ಕೊಳ್ದು ಬೆಳೀತದೆ ಅಂತಕ್ಕಂಥದ್ದು ಇದರಿಂದ ದೃಢ ನಿಶ್ಚಯ ಆಗಿದೆ. ಅದಕ್ಕೋಸ್ಕರನೇ ಎಲ್ಲ ಭಾಗದವರು ಕೂಡ ಈ ತಳಿಗಳನ್ನ ಹಾಕೋದೇ ಉತ್ತಮವಾಗಿ ಬೆಳಿಬೋದು. ಮತ್ತು ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ತಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆಯಾ, ಹೇಗೆ? ಅದಕ್ಕೋಸ್ಕರ ನಾನು ಮೊದಲೇ ಹೇಳ್ತಕ್ಕಂಥ ಇದು ಯಾವುದೇ ರೋಗಕ್ಕೆ ತುತ್ತಾಗಲ್ಲ. ನಾವು ಸಸ್ಯ ರೋಗಕ್ಕೆ ತುತ್ತಾಯ್ತದೆ ಅಂತಂದರೆ ನಾವು ರಾಸಾಯನಿಕ ಬಳಸ್ದಾಗ ಮಾತ್ರ. ಹೇಗೆ ರಾಸಾಯನಿಕ ನಾವು ಒಳಸುಳಿಯಾಗಿ ನಾವು ಭೂಮಿಗೆ ರಾಸಾಯನಿಕ ಕೊಟ್ಟಾಗ ಅಲ್ಲಿ ಏನಾಯ್ತದೆ, ಸಸ್ಯದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಯ್ತದೆ. ಸಸ್ಯದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆದಾಗ ಸಸ್ಯ ಮೃದು ಆಯ್ತದೆ. ಸಸ್ಯ ಮೃದು ಆದಾಗ ಕೀಟ ರೋಗಗಳು ಆಕರ್ಷಣೆ ಹೊಂದ್ತವೆ. ಆ ಕೀಟ ರೋಗಗಳ ನಿಯಂತ್ರಣಕ್ಕೆ ನಾವು ಔಷಧಿ ಹೆಸರಿನಲ್ಲಿ ಪುನಃ ವಿಷವನ್ನು ಸಿಂಪಡಣೆ ಮಾಡ್ತೀವಿ. ವಿಷ ಸಿಂಪಡಣೆ ಮಾಡಿದಾಗ ನಾವು ಬೆಳೀತಕ್ಕಂಥ ಫಲಕ್ಕೆ ಅದು ಪರೋಕ್ಷವಾಗಿ ಸೇರ್ಕೊಳ್ತದೆ. ಅದನ್ನು ನಾವು ಸೇವಿಸಿದಾಗ ನಮಗೆ ಹಲವಾರು ರೀತಿಯ ರೋಗಗಳು ಉಂಟಾಯ್ತವೆ. ಅದಕ್ಕೋಸ್ಕರನೇ ಯಾವುದೇ ಸಸ್ಯ ಆಗ್ಬೋದು, ನಾವು ರಾಸಾಯನಿಕ ಬಳಸ್ತಾನೆ ಭೂಮಿಯಿಂದ ಬೆಳೆದ್ರೆ ಆ ಸಸ್ಯ ಗಿಡ ಮರಗಳಾಗ್ಬೋದು ತಾನೇ ಮಣ್ಣಿಂದ ರೋಗ ನಿರೋಧಕ ಶಕ್ತಿನ ಪಡ್ಕೊಂಡು ಯಾವುದೇ ರೋಗ ತುತ್ತಾಗದೇ ಉತ್ಕೃಷ್ಟವಾಗಿ ಬೆಳೀತವೆ. ಮತ್ತು ನಿಮ್ಮ ಮ್ಯೂಸಿಯಮಲ್ಲಿ ನೋಡಿದೆ, ಇಡೀ ಒಂದು ಊರನ್ನೇ ನೀವು ಸೃಷ್ಟಿ ಮಾಡಿದ್ದೀರ ಇಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಒಂದು ಒಳಗಡೆ ಬಂದ ತಕ್ಷಣ ಒಂದು ಊರಿನ ಚಿತ್ರಗಳು ಕಂಡಾಗ ನೋಡಿದವ್ರಿಗೆ ಒಂದು ಆಶ್ಚರ್ಯ ರೀತಿಯಾಗಿ ಕಾಣ್ತದೆ. ಸುಮ್ಮನೆ ಬಂದ ತಕ್ಷಣ ಈ ಭತ್ತಗಳನ್ನ ನೋಡಿದ್ರೆ ಏನು ಅಂತ ಅನಿಸ್ತದೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಹಿಂದೆ ನಮ್ಮ ಮಹಿಳೆಯರು, ನಮ್ಮ ಅಜ್ಜಿಯಂದಿರು ಕೃಷಿನಲ್ಲಿ ಅತಿ ಹೆಚ್ಚು ತೊಡಸ್ಕೊಂಡಿದ್ರು. ಆ ಚಿತ್ರನೂ ಕೂಡ ಬಿಡಿಸಿದ್ದೀವಿ. ಮತ್ತು ಮಹಿಳೆಯರು ಮನೇಲಿ ಏನು ಮಾಡ್ತಿದ್ರು ಅಂತಂದರೆ ರಾಗಿ ಬೀಸ್ತಕ್ಕಂಥದ್ದು, ಒನಕೆಲಿ ಕುಡ್ತಕ್ಕಂಥದ್ದು, ಮಜ್ಜಿಗೆ ಕಡಿತಾ ಇರ್ತಕ್ಕಂಥದ್ದು, ಮತ್ತು ಮಂಕ್ರಿ ಎಣಿತಕ್ಕಂಥದ್ದು, ಮೊರದಿಂದ ಕೇರಿ ಒಕ್ಕಣೆ ಮಾಡ್ತಕ್ಕಂಥದ್ದು, ಒಂದಿರಿ ಆಡ್ತಕ್ಕಂಥದ್ದು, ಮತ್ತು ಆಡು ಕುರಿ ಮೇಕೆ ದನಗಳ ಜೊತೆ ಹೊಲಗಳ ಹತ್ರ ಊಟನ ತಗೊಂಡು ಹೋಗ್ತಕ್ಕಂಥದ್ದು ಎಲ್ಲ ಚಿತ್ರ ಬಿಡಿಸಿದ್ದೀನಿ. ಮತ್ತು ಇನ್ನೊಂದು ಕಡೆ ನೋಡಿದ್ರೆ ರೈತ ಉಳುಮೆಯಿಂದ ಹಿಡಿದು ಏನು ಅಂತ ರೈತ ಜಮೀನಿಗೆ ಉಳುಮೆ ದನಗಳನ್ನ ಗಾಡೀಲಿ ಅಥವಾ ನಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಕೆಸರು ಗದ್ದೆ ಉಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ನಾಟಿ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಕಳೆ ಕಳಿಸ್ತಾ ಇರ್ತಕ್ಕಂಥದ್ದು, ಮತ್ತು ಕೊಯ್ಲು ಮಾಡ್ತಕ್ಕಂಥದ್ದು, ಮತ್ತು ಒಕ್ಕಣೆ ಮಾಡ್ತಕ್ಕಂಥದ್ದು, ಮತ್ತು ಒಕ್ಕಣೆ ಮಾಡಿ ಗಾಡೀಲಿ ಕೂಡ ಆ ಹುಲ್ಲು ಮತ್ತು ಮೂಟೆಗಳನ್ನ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದನ್ನು ಕೂಡ ಚಿತ್ರಗಳನ್ನ ನೋಡ್ಬೋದು. ಯಾಕೆಂತಂದರೆ ನಮ್ಮ ಮಹಿಳೆಯರು ಎಷ್ಟೊಂದು ಕೃಷಿಲಿ ಇನ್ವಾಲ್ವ್ ಆಗಿದ್ರು ಅನ್ನೋ ಒಂದು ದೃಷ್ಟಿಯಿಂದ. ಮತ್ತು ನನ್ನ ಈ ಮ್ಯೂಸಿಯಂ ನೋಡೋದಕ್ಕೆ ಹಲವಾರು ವಿದೇಶಿಗರು ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಾಗ ನಮ್ಮ ಇಂಡಿಯನ್ ಮಹಿಳೆಯರು ಯಾವ ರೀತಿ ಕೃಷಿನಲ್ಲಿ ತೊಡಕೊಂಡಿದ್ರು ಅನ್ನೋ ಅವರೊಂದು ಕಲ್ಪನೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಈ ಚಿತ್ರಗಳನ್ನ ಬಿಡಿಸಿದ್ದೀನಿ. ಮತ್ತು ಈ ಊರಿನ ಚಿತ್ರ ನೋಡಿದಾಗ ಈ ಮನೆಯೊಳಗೆ ಬಂದಾಗ ಏನೋ ಒಂದು ಆಕರ್ಷಣೆ ಕಾಣಲಿ ಅಂಥೇಳಿ ಊರಿನ ಚಿತ್ರವನ್ನು ನಾನಿಲ್ಲಿ ಬಿಡಿಸಿದ್ದೀನಿ. ಮತ್ತೆ ಗೌಡ್ರು, ಈಗ ಆಧುನಿಕವಾಗಿ ಎಲ್ಲ ಹೈಬ್ರಿಡ್ ತಳಿನ ಯೂಸ್ ಮಾಡಿ ಹೆಚ್ಚಿನ ಇಳುವರಿ ಪಡಿಬೋದು, ಮತ್ತು ಭತ್ತ ಕೂಡ ತುಂಬ ಎತ್ತರವಾಗಿ ಬೆಳೀತದೆ ಅಂತ ಹೇಳ್ತಾರೆ. ಸೊ ರೈತರು ಹಾಗಾಗಿ ಏನು ಮಾಡ್ತಿದ್ದಾರೆ, ಅವರು ಹೈಬ್ರಿಡ್ ಬೆಳೆ ಯೂಸ್ ಮಾಡಿದ್ರೆ ಹೆಚ್ಚಿನದಾಗಿ ನಾವು ಲಾಭ ಮಾಡ್ಬೋದು ಅನ್ನೋ ಇದಕ್ಕೆ ಸೊ ಆ ಕಡೆ ಒಲವು ಜಾಸ್ತಿ ಕೊಡ್ತಿದ್ದಾರೆ. ಸೊ ಹೈಬ್ರಿಡ್ಗೂ ದೇಶಿ ತಳಿಗೂ ಇರುವಂಥ ವ್ಯತ್ಯಾಸ ಏನು? ಸೊ ದೇಶಿ ತಳಿ ಯೂಸ್ ಮಾಡೋದ್ರಿಂದ ಏನು ಅನುಕೂಲ ಇದೆ, ಹೈಬ್ರಿಡ್ ಯೂಸ್ ಮಾಡೋದ್ರಿಂದ ಏನು ಅನುಕೂಲ ಇದೆ, ಅನಾನುಕೂಲ ಇದೆ, ಅದನ್ನು ನಮ್ಮ ರೈತರಿಗೆ ತಿಳಿಸ್ಕೊಡಿ. ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಈಗೇನು ನಾವು ನಾನು ಸಹಜ ಸಮೃದ್ಧ ಅಂತ ಒಂದು NGO ಹೇಳಿದೆ. ನಾವು ಸೇರಿ ಒಂದು 12 ತಳಿಗಳನ್ನ ನಾವು ಅನಾಲಿಸಿಸ್ ಮಾಡಿಸಿದ್ದೀವಿ, ಅಂದರೆ ಪ್ರಯೋಗ ಒಳಪಡಿಸ್ತಿದ್ದೀವಿ. ಯಾಕೆ ಹೈಬ್ರಿಡ್ ತಳಿ ಮತ್ತು ನಮ್ಮ ದೇಶೀಯ ತಳಿಗಳಿಗೆ ಯಾಕೆ ವ್ಯತ್ಯಾಸ ಇದೆ ಅಂತ ಆಗ ನಮಗೆ ತಿಳಿಸಿದಾಗ ಅಲ್ಲಿ ನಮಗೆ ನಮ್ಮ ಹಿರಿಯರು ಯಾಕೆ ಆರೋಗ್ಯಗಿದ್ರು ಅಂತಂದರೆ ಅವರು ಗಟ್ಟಿಮುಟ್ಟಿಯಾಗಿದ್ದರು, ಆರೋಗ್ಯಪೂರ್ಣವಾಗಿದ್ದರು, ಆಯಸ್ ಮುಖಾಂತರ ಇದ್ದರು ಅಂತಂದರೆ ಆ ನಮ್ಮ ನಾಟಿ ತಳಿನಲ್ಲಿ ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರ್ತವೆ.
ಹೈಬ್ರಿಡ್ ತಳಿನಲ್ಲಿ ತುಂಬ ಕಡಿಮೆ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಅದರಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಮಾತಂತಾರೆ ಕ್ವಾಲಿಟಿ ಕ್ವಾಂಟಿಟಿ ಅಂತ. ನಮ್ಮ ದೇಶೀಯ ತಳಿನಲ್ಲಿ ಕ್ವಾಲಿಟಿ ಜಾಸ್ತಿ ಕ್ವಾಂಟಿಟಿ ಕಡಿಮೆ, ಹೈಬ್ರಿಡ್ ತಳಿನಲ್ಲಿ ಕ್ವಾಂಟಿಟಿ ಜಾಸ್ತಿ ಕ್ವಾಲಿಟಿ ಕಡಿಮೆ. ಅದರಿಂದ ನಮ್ಮ ಆಯ್ಕೆ ನಮಗೆ ಬಿಟ್ಟಿರ್ತಕ್ಕಂಥದ್ದು. ನಾವು ಏನಾರ ಉತ್ಕೃಷ್ಟವಾಗಿ ನಾವು ಆರೋಗ್ಯಪೂರ್ಣವಾದ ಆಹಾರವನ್ನು ಸೇವಿಸಬೇಕು ಅಂತಂದ್ರೆ ನಾಟಿ ತಳಿಗಳನ್ನ ಬರಬೇಕು. ಮತ್ತೆ ನಮ್ಗೇನು ಬೇಡಪ್ಪ ನಾವು ಹೆಚ್ಚಿಗೆ ಬೆಳಿಬೇಕು ಅಂತಂದ್ರೆ ಹೈಬ್ರಿಡ್ ತಳಿ ಬೆಳಿಬೇಕು. ಹೈಬ್ರಿಡ್ ತಳಿನಲ್ಲಿ ಅತಿ ತುಂಬ ಕಡಿಮೆ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಅದನ್ನ ತಿನ್ಬೇಕಷ್ಟೇ, ಆದರೆ ನಮ್ಮ ಶರೀರಕ್ಕೆ ಯಾವ್ದು ಬೇಕೋ ಆ ನ್ಯೂಟ್ರಿಯೆಂಟ್ಸು ದೊರೆಯಲ್ಲ. ಅದಕ್ಕೋಸ್ಕರನೇ ನಾವು ಇವತ್ತು ನಮ್ಮ ಹಿರಿಯೋರ್ಗಿಂತ ಅಂದವಾಗಿದ್ದೀವಿ, ಆರೋಗ್ಯಪೂರ್ಣವಾಗಿ ಅಂದ್ಕೊಂಡಿದ್ದೀವಿ. ಆದರೆ ನಮ್ಮಲ್ಲಿ ನಮ್ಮ ಹಿರಿಯೋರ್ಗಿಂತ ಶಕ್ತಿ ಇಲ್ಲ, ನಮ್ಮ ಹಿರಿಯರಂತ ಆರೋಗ್ಯ ಇಲ್ಲ, ನಮ್ಮ ಹಿರಿಯರಷ್ಟು ಆಯಸ್ಸಿಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲವೂ ಕೂಡ ಹೈಬ್ರಿಡ್ನ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ನಮಗೆ ದುಷ್ಪರಿಣಾಮ ಆರೋಗ್ಯದ ಮೇಲೆ ಉಂಟಾಯ್ತಾ ಇದೆ, ನಮ್ಮ ಆಯಸ್ಸು ಕೂಡ ಕಡಿಮೆ ಆಯ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ನೀವು ಸಾವಯವ ಪದ್ಧತಿಯಲ್ಲಿ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಈಗ ಹೊರಗಡೆ ನೀವು ಮಾರ್ಕೆಟಲ್ಲಿ ನೋಡಿದ್ರೆ ಹಲವಾರು ರೀತಿ ಸಾವಯವ ಪ್ರಾಡಕ್ಟ್ಗಳು ಬಂದಿದ್ದಾವೆ. ಅದು ಒಳ್ಳೆಯ ರೀತಿ ಅಂತ ಹೇಳ್ತೀರಾ, ಇಲ್ಲ ನಮ್ಮ ದೇಸಿ ತಳಿ ಹಸುಗಳನ್ನ ಯೂಸ್ ಮಾಡಿಕೊಂಡು ಮತ್ತೆ ಗಂಧ ಆಗ್ಬೋದು, ಗೋಮೂತ್ರ ಅಥವಾ ಸಗಣಿ ಆ ರೀತಿ ಮಾಡೋದ್ರಿಂದ ಏನು ಅನುಕೂಲ ಇದೆ? ಮತ್ತೆ ನೀವು ಈಗ ಜಮೀನುಗಳಲ್ಲಿ ಈ ಗೋಮೂತ್ರ ಮತ್ತೆ ಏನು ಸಗಣಿ ಇದೆ, ಹಸಿನ ಸಗಣಿ ಯಾವ ಥರ ಸಿಂಪಡಣೆ ಮಾಡ್ತೀರಾ? ಈಗ ನಾರ್ಮಲ್ ಈಗ ರಾಸಾಯನಿಕ ಗೊಬ್ಬರ ಆದರೆ ಗದ್ದೆಯಲ್ಲಿ ಎರ್ಚ್ತಾರೆ ಗದ್ದೆ ಒಳಗಡೆ. ಆ ಥರ ಮಾಡ್ತಾರೆ. ನೀವು ಯಾವ ರೀತಿ ಇದು ಮಾಡ್ತೀರಾ? ನೀರು ಮುಖಾಂತರ ಕೊಡ್ತೀರಾ ಇಲ್ಲ ಸ್ಪ್ರೇಯರ್ ಮಾಡ್ತೀರಾ? ಯಾವ ಥರ ಮಾಡ್ತೀರಾ ಅನ್ನೋದು. ಈಗ ನೀವು ಏನು ಪ್ರಶ್ನೆ ಕೇಳಿದ್ರಿ ಅಂತಂದ್ರೆ, ಇವತ್ತಿನ ದಿನದಲ್ಲಿ ಸಾವಯವ ಕಂಪ್ನಿ ಅಂತ ಬೇಕಾದಷ್ಟು ಕಂಪ್ನಿಗಳು ಹುಟ್ಟಿಕೊಂಡಿವೆ. ಇದು ಹೇಗೆ ಅಂತಂದ್ರೆ, ರಾಸಾಯನಿಕ ಕೃಷಿ ಮಾಡಬೇಡಿ ಸಾವಯವ ಕೃಷಿಗೆ ಬನ್ನಿ ಅಂತ ನಾವು ಹೇಳ್ತಾ ಇದ್ರು ಕೂಡ ಈಗ ಹಲವಾರು ರೀತಿಯ ಬಯೋ ಕೆಮಿಕಲ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಇದೇನು ಅಂತಂದ್ರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗ ಆಯ್ತಾ ಇದೆ ಅಂತಂದ್ರೆ ಪುನಃ ನಾವು ಹೋಗಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ತಿರ್ಗಾ ಸೇರ್ಕೊಳ್ತೀವಿ. ಅದು ನಾವು ಇಲ್ಲಿ ಹೇಳ್ತಕ್ಕಂಥದ್ದೆಲ್ಲ. ನಾವು ಗೋ ಆಧಾರಿತ ಕೃಷಿ ಮಾಡಿದ್ರೆ ಮಾತ್ರ ನಾವು ರೈತ ಸ್ವಾವಲಂಬಿಯಾಗಿರೋದಕ್ಕೆ ಸಾಧ್ಯ. ನಾವು ಇವಾಗ ರಾಸಾಯನಿಕ ಬಿಟ್ಟು ನೀವು ಸಾವಯವ ಕೃಷಿ ಬಂದಾಗ ಬರಬೇಕು ಅಂತಂದಾಗ ಪುನಃ ನೀವು ಹೋಗಿ ಹಣವನ್ನು ತೊಡಗಿಸಿ ಪುನಃ ಕೃಷಿಗೆ ಬಂದಾಗ ಪುನಃ ಇನ್ವೆಸ್ಟ್ ಮಾಡ್ಬೇಕಲ್ಲ, ಆವಾಗ ನಮಗೆ ಖರ್ಚು ಜಾಸ್ತಿ ಆಯ್ತಾ ಹೋಗ್ತದೆ. ಅದರಿಂದ ನೀವು ನಾಟಿ ಹಸುಗಳನ್ನ ಸಾಕೊಂಡು ಅದ್ರಲ್ಲಿ ಬಂದಂತಕ್ಕಂಥ ಸಗಣಿ ಮತ್ತೆ ಗಂಜವನ್ನು ಉಪಯೋಗಿಸ್ಕೊಂಡು ಅದ್ರಲ್ಲಿ ಬರ್ತಕ್ಕಂಥ ಮಜ್ಜಿಗೆ, ತುಪ್ಪ, ಬೆಣ್ಣೆಯನ್ನು ಉಪಯೋಗಿಸ್ಕೊಂಡು ನಾವು ಉತ್ಕೃಷ್ಟವಾದ ಟಾನಿಕ್ಗಳನ್ನ ಮಾಡ್ಕೊಳ್ಬೋದು, ಉತ್ಕೃಷ್ಟವಾದ ದ್ರವ ರೂಪದ ಗೊಬ್ಬರಗಳನ್ನ ಮಾಡ್ಕೊಳ್ಬೋದು. ಅದನ್ನ ಜಮೀನಿಗೆ ಕೊಟ್ಟರೆ ನಮ್ಮಲ್ಲಿ ಬೇಕಾದಷ್ಟು ಸೂಕ್ಷ್ಮಾಣುಗಳು ಜೀವಿ ಜಾಸ್ತಿ ಆಯ್ತವೆ. ಸೂಕ್ಷ್ಮಾಣು ಜೀವಿ ಎರೆಹುಳುಗಳು ಜಾಸ್ತಿ ಆದಾಗ ಉತ್ಕೃಷ್ಟವಾಗಿ ಬೆಳೆಗಳು ಬೆಳೀತಾ ಹೋಯ್ತವೆ. ಯಾವುದೇ ಸಮಯದಲ್ಲಿ ಕಾಲ್ ಮಾಡಿದ್ರು ನಾನು ಅದನ್ನ ತಗೊಂಡು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿನ ನಾನು ಫೋನ್ ಮೇಲೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ಬಿತ್ತನೆ ಬೀಜ ಅವ್ರು ಬೇಕು ಅಂತಂದ್ರೆ ನಿಮ್ಮ ಮನೆ ಹತ್ರನೇ ಬರಬೇಕಾ ಇಲ್ಲ ಏನಾದರೂ ನೀವು ಸಪ್ರೇಟಾಗಿ? ಇದು ಎರಡು ರೀತಿನೂ ಮಾಡ್ಬೋದು. ಕೆಲವರು ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ, ಇನ್ನೊಂದು VRL ಗೂಡ್ಸಿಂದ ಅಲ್ಲಿಗೆ ತಗೊಳ್ತಾರೆ. ಈಗ ಕೋರಿಂಗ್ ಬ್ಯಾಂಕ್ ವ್ಯವಸ್ಥೆ ಇರೋದ್ರಿಂದ ನನ್ನ ಅಕೌಂಟ್ಗೆ ಹಣ ಜಮಾ ಮಾಡಿದ್ರೆ ನಾನು VRL ಮುಖಾಂತರ ಅವರು ಬೇರೆ ಗೂಡ್ಸ್ ಮುಖಾಂತರ ಅವ್ರಿಗೆ ಬೀಜವನ್ನು ಕಳಿಸ್ತೇನೆ. ಓಕೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಏನು ನಾವು ಸಣ್ಣ ರೈತರಿಗೆ ಅತಿ ಸುಲಭವಾಗಿ ಒಕ್ಕಣೆ ಮಾಡ್ತಕ್ಕಂಥ ಒಂದು ಸಾಧನ. ಇದು ಚಾರ್ಜರ್ ಬ್ಯಾಟ್ರಿ. ಇದು ಏನು ಅಂತಂದ್ರೆ ಇವತ್ತು ಪರಿಸರ ಮಾಲಿನ್ಯ ಆಯ್ತಾ ಇದೆ. ನಾವೆಲ್ಲ ಡೀಸೆಲ್ಲು ಪೆಟ್ರೋಲ್ ಹಾಕಿ ಅದರಿಂದ ಬರ್ತಾ ಇರ್ತಕ್ಕಂಥ ಹೊಗೆಯಿಂದ ಪರಿಸರ ಹಾಳಾಯ್ತಾ ಇದೆ. ಅದರಿಂದ ಇದು ಚಾರ್ಜರ್ ಬ್ಯಾಟ್ರಿಯಿಂದ ಉಪಯೋಗಿಸ್ತಕ್ಕಂಥದ್ದು. ಇದನ್ನು ಚಾರ್ಜರ್ ನಾವು ಸೋಲಾರಿಂದ ಮಾಡ್ಬೋದು ಅಥವಾ ಕರೆಂಟಿಂದ ಮಾಡ್ಬೋದು. ಎರಡು ಕಡೆಯಿಂದ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಅದನ್ನು ತಂದು ಇಲ್ಲಿ ಜೋಡಿಸ್ಕೊಂಡು ನಾವು ಇಲ್ಲಿ ಆನ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಸ್ವಿಚ್ ಕೊಟ್ಟಿರ್ತಾರೆ, ಆ ಸ್ವಿಚ್ಚಿನ ಉಕ್ಕರೆ ತಾನೇ ಅದು ಓಡ್ತದೆ. ಆಗ ನಾವು ಸಣ್ಣ ರೈತರಾಗಿರ್ತಕ್ಕಂಥವ್ರು ಸಣ್ಣ ಕಂತೆ ಕಟ್ಕೊಂಡು ಈ ರೀತಿ ಕೊಟ್ಕೊಂಡ್ರೆ ಹುಲ್ಲು ಮತ್ತು ಕಾಳುಗಳನ್ನ ಬೇರೆಪಡಿಸ್ತದೆ. ಇದು ಇವತ್ತಿನ ಏನು ಆಳುಗಳ ಸಮಸ್ಯೆ ಆಗಿರೋದ್ರಿಂದ ಇಂಥ ಸಣ್ಣ ಸಣ್ಣ ಸಾಧನಗಳನ್ನ ನಾವು ಉಪಯೋಗಿಸ್ಕೊಂಡ್ರೆ ಈ ಸಣ್ಣ ಹಿಡುವಳಿದಾರರು ನಮ್ಮ ಈ ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ಹಿಡುವಳಿದಾರರು ಹೆಚ್ಚಿಗೆ ಇರೋದ್ರಿಂದ ನಾವು ಇಂಥವುಗಳನ್ನ ಉಪಯೋಗಿಸ್ಕೊಂಡ್ರೆ ನಾವು ಭಾರಿ ಅನುಕೂಲವಾಗಿ ನಾವು ಒಕ್ಕಣೆ ಮಾಡ್ಕೊಳ್ಬೋದು. ನೋಡಿ, ಎಲ್ಲೂ ಒಂದು ಕಾಳಿಲ್ದೇ ನಾವು ಭತ್ತಗಳನ್ನ ನಾವು ಒಕ್ಕಣೆ ಮಾಡ್ಕೊಳ್ಬೋದು. ಎಲ್ಲೇ ಇದ್ರೂ ಕೂಡ ನೋಡಿ ಒಂದು ಕಾಳು ಕೂಡ ಜಳ್ಳು ಕೂಡ ಉಳ್ಕೊಳ್ಳಲ್ಲ, ಆ ರೀತಿ ಇದು ಒಕ್ಕಣೆ ಮಾಡ್ತದೆ.